ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವತಿಯಿಂದ ತಾಲೂಕಿನ ಅಮ್ಮನಿಗೆ ಗ್ರಾಮದ ಮುಲ್ಲಾ ತೋಟದಲ್ಲಿ 8 ವಿದ್ಯುತ್ ಕಂಬಗಳನ್ನು ನಿಲ್ಲಿಸಿ ಟಿಸಿ ಉದ್ಘಾಟನಾ ಸಮಾರಂಭ ಜರುಗಿದೆ. ಅಮ್ಮನಿಗೆ ಮುಲ್ಲಾ ತೋಟದ ಜನರ ಬಹುದಿನಗಳ ಬೇಡಿಕೆ ಆಗಿರುವ ಟಿಸಿ ಇವತ್ತು ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಆದ ಶಶಿರಾಜ ಪಾಟೀಲ ಅವರು ವಿದ್ಯುತ್ ಕಂಬಕ್ಕೆ ಪೂಜೆ ಮಾಡುವುದರ ಮೂಲಕ ರಿಬ್ಬನ್ ಕಟ್ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ ನಿರ್ದೇಶಕ ಶಶಿರಾಜ ಪಾಟೀಲ, ಕಳೆದ ಬಹಳಷ್ಟು ವರ್ಷಗಳಿಂದ ಟಿಸಿ ವಂಚಿತ ಇರುವ ಅಮ್ಮನಿಗೆ ಗ್ರಾಮಸ್ಥರು ನನಗೆ ಭೇಟಿಯಾದ ಬಳಿಕ ತಕ್ಷಣವೇ ಟಿಸಿ ಅಳವಡಿಸಿ ಚಾಲನೆ ಕೊಟ್ಟಿದ್ದೇವೆ. ಬರುವ ದಿನಗಳಲ್ಲಿ ಇನ್ನು ಯಾವುದಾದ್ರೂ ರೈತರ ಸಮಸ್ಯೆ ಇದ್ರೆ ಅವುಗಳನ್ನ ನಾನು ಬಗೆಹರಿಸ್ತೀನಿ ಅಂತ ಅಮ್ಮನಿಗೆ ಗ್ರಾಮಸ್ಥರಿಗೆ ಶಶಿರಾಜ ಪಾಟೀಲ ಭರವಸೆ ಕೊಟ್ಟಿದ್ದಾರೆ. ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ವತಿಯಿಂದ ಇವತ್ತು ಅಮ್ಮನಿಗೆ ಗ್ರಾಮ ಒಳಗ 3 ಕಡೆ ನಾವು ಅಡಿಷನಲ್ ಟಿಸಿ ಅಳವಡಿಸಿದೆವು. ಅಂಥದ್ದು ಉದ್ಘಾಟನಾ ಸಮಾರಂಭ ಇವತ್ತು ಈ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಲಿ, ಅಲ್ಲಿಂದ ಮುಂದೆ KDP ಮೆಂಬರ್ ಆಗಿರ್ತಂಥ ಬಸು ಕೋಳಿ ಅವರೇ, ಸುರೇಶ್ ಹುಂಚಾಳಿ ಅವರೇ, ಇಲ್ಲಿ ಕೂಡೋದ್ರಂಥ ಎಲ್ಲ ರೈತರು ಬಾಂಧವ್ರೆ ಮತ್ತು ಯುವಕ ಮಿತ್ರರೇ, ಖಾನಾಪುರಿ ಅವರು, ಇವತ್ತು ಸುಮಾರು 70 ದಿವಸ ನಾವು 11 ಜನ ಇವತ್ತೇನ ಎಲೆಕ್ಟ್ರಿಕ್ ಸೊಸೈಟಿದಿಂದ ಹೊರಗೆ ಬಂದ ನಮ್ಮ ಒಂದು ಸತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರೇ ಮತ್ತು ಬಾಲಚಂದ್ರಣ್ಣ ಜಾರಕಿಹೊಳಿ ಮತ್ತು ಅನ್ನಸಾಹೇಬ್ ಜೊಲ್ಲೆ ಇವರ ನೇತೃತ್ವದಾಗ ನಾವು ಈ 3 ತಿಂಗಳ ಹಿಂದೆ ನಾವು ಹೊರಗೆ ಬಿದ್ದೆವು. ಹೊರಗೆ ಬಿದ್ದ ಬಳಿಕ ಸುಮಾರು 70 ದಿವಸನಾಗ ಸುಮಾರು 82 ಟಿಸಿ ಹೊಸ ಅಡಿಷನಲ್ ಟಿಸಿ ಮಾಡಿದೆವು. ಇನ್ನು 12 ಟಿಸಿ ಇನ್ನೂ ಮಾಡಬೇಕಾಗಿತ್ತು ನಾವು. ಅದಕ್ಕೆ ಈಗ ಮಳೆ ಆಗಲಿ, ಇವು ಒಳಗೆ ಗಾಡಿ ಹೋಗಿಲ್ಲ ಉಳ್ದವ. ಅದಲ್ದ ನಿರಂತರ ಜ್ಯೋತಿ ಈ ಫೀಲ್ಡ್ ಏರಿಯಾದಾಗ ಇಲ್ಲಿ ಗ್ರಾಮದಾಗ ಕೊಡುವಂಥದ್ದು ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 3,000 ಮನೆಗಳಿಗೆ ಈಗಾಗಲೇ ನಾವು ವಿದ್ಯುತ್ ಸಪ್ಲೈ ಕೊಟ್ಟಿದ್ದೆವು. ಈಗ ಎಲಿಮನಹಳ್ಳಿ ಗ್ರಾಮ ಒಳಗೆ 3,76,00,000 ರೂಪಾಯಿದ 856 ಮನೆಗೆ ಈಗಾಗಲೇ ದಗ ಚಾಲು ಐತಿ. ಕನಗಲ ಜಡ್ಪಿ ಒಳಗೆ ಸುಮಾರು 8-10 ಹಳ್ಳಿಗೆ ನಾವು ಈಗಾಗಲೇ ವಿದ್ಯುತ್ 24 hours ಕೊಡುವ ಮೂಲಕ ಈಗ ನಾವು ಕೆಲಸ ಪ್ರಾರಂಭ ಮಾಡಿದೆವು. ಇವತ್ತು ನಾಳೆ ಎಲ್ಲ ಮುಗಿದವು ಕೆಲಸ. ಅದಲ್ದ ಈಗ ನಾವು ಈ ಕಮಿಟಿ ಏನೈತಿಲ್ಲ, ಈ ಬರುವಂಥದ್ದು ಸೆಪ್ಟೆಂಬರ್ 22 ತಾರೀಕು ಈಗ ಏನು ಚುನಾವಣೆ ಐತಿ, ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಒಂದು ಚುನಾವಣೆ ಇತ್ತು. ಆ ಚುನಾವಣೆ ಒಳಗೆ ನಾವು ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ ಅಂತ ಹೇಳಿ ನಮ್ಮ ಒಂದು ಪ್ಯಾನೆಲ್ದ ಇದನ್ನು ಆ ನೇತೃತ್ವದಾಗ ನಾವು ಮಾಡುವಂಥದ್ದು ಒಂದು ಮಾಡಿದೆವು. ಅದಕ್ಕೆ 28ನೇ ತಾರೀಕು ಏನು ಚುನಾವಣೆ ಐತಿ, ಆ ಚುನಾವಣೆದಾಗ ತಾವೆಲ್ಲ ರೈತರು ಬಂದವರು ಈಗ ನಾವು ಕೆಲಸ ಹೆಂಗೆ ಮಾಡೋದು ನಿಮಗೆಲ್ಲ ಗೊತ್ತೈತಿ. ಈಗ ವರ್ಷಕ್ಕೆ ನಮ್ಮ 100 ಟಿಸಿ ಕೊಂಡುವಂಥ ಟಾರ್ಗೆಟ್ ಇದ್ದರೆ ಭೀ ನಾವು ಸುಮಾರು 70 ದಿವಸ 82 ಟಿಸಿ ಈಗಾಗಲೇ ಮಾಡಿದೆವು. ನಿರಂತರ ಜ್ಯೋತಿ ಕೊಡುವಂಥದ್ದು ಕೆಲಸ ಮಾಡಿದೆವು. ಈಗ ನಿಮಗೆ ಈ ವೇಳೆ ಕಾರ್ಯಕ್ರಮದಲ್ಲಿ ವಿದ್ಯುತ್ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ, ಕೆಡಿಪಿ ಸದಸ್ಯ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕ ಬಸವರಾಜ್ ಕೋಳಿ, ಸುರೇಶ್ ಹುಂಚಾಳಿ, ಪಂಚಾಯಿತಿ ಸದಸ್ಯ ರಾಜು ಮುಲ್ಲಾ, ಯಾಸಿನ್ ಮುಲ್ಲಾ, ಸಿಕಂದರ್ ಮುಲ್ಲಾ, ನೂರ್ ಮುಲ್ಲಾ, ರಾಮ ಕರೋಶಿ, ಶಂಕರ ಸನದಿ, ಪ್ರಭು ಡಂಗಿ, ಮಲ್ಲಪ್ಪ ಮಾದರ, ಗೌಸ ನಿರಲಿ, ಬಾಬಲಾಲ ಮುಲ್ಲಾ ಸೇರಿ ಗ್ರಾಮದ ಹಿರಿಯರು, ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.